ಬಹಳಷ್ಟು ಸತಿ ಕೇಳಿದ್ದೀನಿ ಲಲಿತಾ ಸಹಸ್ರನಾಮದಲ್ಲಾಗಿರ್ಬೋದು, ತ್ರಿಶತಿಯಲ್ಲಿ, ಸಪ್ತಶತಿಯಲ್ಲಿ ಬಹಳಷ್ಟು ಸತಿ ಈ ತಿರೋಧಾನ ಅನ್ನೋ ಒಂದು ಪದ ಬಂದಿದೆ. ಆದರೆ ಅದರ ಅರ್ಥ ಗೊತ್ತಿಲ್ಲ. ತಿರೋಧಾನ ಅಂದ್ರೆ ಏನು ಅಮ್ಮ? ಶಿವನ ಆಸ್ಪೆಕ್ಟ್ ಏನಿದೆ ಬಹಳ ಬಹಳ ರಹಸ್ಯ, ಸೂಕ್ಷ್ಮ, ಅನ್ನೋಬಲ್. ಫಸ್ಟ್ ಇದನ್ನು ಒಪ್ಕೊಂಡ್ಬಿಡ್ಬೇಕು. ಬ್ರಹ್ಮ ಜ್ಞಾನ ಹೇಗೆ ಅನ್ನೋನ್, ಆದರೆ ವಿತ್ ಅವರ್ ಓನ್ ಇಂಟ್ರಾಸ್ಪೆಕ್ಷನ್ ವಿ ಕ್ಯಾನ್ ನೋ ದಟ್. ಆದರೆ ವಿಷ್ಣು, ಪ್ರಕಟ ರೂಪದಲ್ಲಿರೋ ವಿಷ್ಣು ಪ್ರಪಂಚನ ನಾವು ಸೂಕ್ಷ್ಮವಾಗಿ ನೋಡಿದಾಗ ಪ್ರತಿಯೊಂದರ ಹಿಂದೆನೂ ಆ ಮಾಯೆಯ ಹಿಂದೆ ಆ ಪರಮಾತ್ಮನ ನೋಡ್ಬೋದು. ವಿಷ್ಣು ಪ್ರಕಟ ರೂಪ ನೋಡ್ಬೋದು, ಫೀಲ್ ಮಾಡ್ಬೋದು ಅವನ್ನ. ವೆನ್ ಯು ಫೀಲ್ ಹಿ ಈಸ್ ಹಿಯರ್. ಕೃಷ್ಣ ಈಸ್ ಆಲ್ವೇಸ್ ನಿಮ್ಮ ಕಾನ್ಷಿಯಸ್ನೆಸ್ನಲ್ಲೇ ಇದ್ದಾನೆ. ಅದರಿಂದ ಅದು ಕೂಡ ಸಾಧನೆಯಲ್ಲಿ ಸಿಕ್ಬಿಡುತ್ತೆ. ವಿಷ್ಣು ಬ್ರಹ್ಮ ಇಬ್ಬರು, ಬ್ರಹ್ಮನ ನಮ್ಮಲ್ಲೇ ಕಾಣ್ಬೋದು, ವಿಷ್ಣುನ ಹೊರಗೆ ಕಾಣ್ಬೋದು, ಒಳ ಹೊರಗೆ ಸಿಕ್ಬಿಡುತ್ತೆ. ಅದನ್ನು ಮೀರಬೇಕು ಶಿವನ್ ನೋಡಬೇಕಾದ್ರೆ. ಶಿವ ಈಸ್ ಬಹಳ ಸೂಕ್ಷ್ಮ ತತ್ವ, ಅವನಿಗೆ 5 ಆಸ್ಪೆಕ್ಟ್ಸ್ ಇದೆ. ಬ್ರಹ್ಮನ ಮತ್ತು ವಿಷ್ಣುವಿನ ಆ ಮೂಲ ರೂಪನೇ ಕಣ್ಣಿಗೆ ಅಗೋಚರವಾಗಿ ತಟಸ್ಥವಾಗಿ ಇರುವಂತಹ ಪರಮೇಶ್ವರ, ಯೋಗೀಶ್ವರ ಶಿವ, ಅಲ್ಟಿಮೇಟ್ ಪ್ರಿನ್ಸಿಪಲ್ ಶಿವ. ಅವನು ಪಂಚಕೃತ್ಯಗಳನ್ನು ಮಾಡ್ತಾ ಇದ್ದಾನೆ. ಇನ್ನೂ ಆಳವಾಗಿ ಯಾರಿಗೆ ಜ್ಞಾನ ಗೊತ್ತಿರುತ್ತೆ, ಅನುಭವಕ್ಕೆ ಬಂದಿರುತ್ತೆ, ಅವ್ರಿಗೇನು ವ್ಯತ್ಯಾಸ ಆಗಲ್ಲ. ಬ್ರಹ್ಮನಿಗೂ, ವಿಷ್ಣುವಿಗೂ, ಶಿವನಿಗೂ ತ್ರಿಮೂರ್ತಿಗಳಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಅವರು ಅನುಭವಿಸಿರ್ತಾರೆ. ಇದು 3 ಒಂದೇ ಅಂತ ಗೊತ್ತಿರುತ್ತೆ ಅವ್ರಿಗೆ 4ನೇದು ಗೊತ್ತಿರುತ್ತೆ, ಅಥವಾ 3ಕ್ಕೂ ಮುಂಚಿಂದು ಗೊತ್ತಿರುತ್ತೆ. ಇದು ಮಹಾ ದೊಡ್ಡ ಅನುಭವ. ಇದು ಮೆಡಿಟೇಷನಲ್ಲಿ ಆಗುತ್ತೆ. ತುರ್ಯಾವಸ್ಥೆ, ತುರ್ಯಾತೀತ ಅವಸ್ಥೆಯಲ್ಲಿ ಶಿವನಲ್ಲಿ ಒಂದಾದಾಗ ಆ ಅನುಭವಕ್ಕೆ ಬರ್ತಾರವರು. ಅವರಿಗೆ ಏನೂ ವ್ಯತ್ಯಾಸ ಆಗಲ್ಲ. ಇದು 3 ಅವಿನಾಭಾವ ಸಂಬಂಧ. ಹೇಗೆ ಶಿವಶಕ್ತಿ ಅವಿನಾಭಾವ ಸಂಬಂಧವೋ ಈ ತ್ರಿಮೂರ್ತಿ ಶಕ್ತಿಗಳು ಅವಿನಾಭಾವ ಸಂಬಂಧ. ಒಂದಿಲ್ಲದೆ ಒಂದಿಲ್ಲ. ಸೃಷ್ಟಿ ಇಲ್ಲದೆ ಸ್ಥಿತಿ ಇಲ್ಲ, ಸ್ಥಿತಿ ಇಲ್ಲದೆ ಲಯ ಇಲ್ಲ. ಆದರೆ ಈ ಲಯ ಅನ್ನೋದೇನೆ ತುಂಬ ಮುಖ್ಯವಾದದ್ದು. ನಾನು ಯಾವಾಗಲೂ ಹೇಳ್ತೀನಿ, ಬರ್ತ್ಗಿಂತ ಡೆತ್ ಈಸ್ ವೆರಿ ಇಂಪಾರ್ಟೆಂಟ್ ಎಪಿಸೋಡ್ ಇನ್ ಲೈಫ್. ಡೆತ್ ಹ್ಯಾಸ್ ಮೋರ್ ಸೀಕ್ರೆಟ್ಸ್, ಮೋರ್ ಡೀಪ್ ಡೆಪ್ತ್ ಟು ಅಂಡರ್ಸ್ಟ್ಯಾಂಡ್ ದ ನಾಲೆಡ್ಜ್ ಆಫ್ ಡೆತ್. ಗೊತ್ತಾಗಬೇಕು ನಮ್ಮ ಬದುಕೇನೆ ಡೆತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ. ಅದಕ್ಕಿಂತ ಸತ್ಯವಾದದ್ದು ಬೇರೆ ಯಾವುದೂ ಇಲ್ಲ. ಆ ಸಾವು ಅಂದರೆ ಏನು ಅಂತ ತಿಳ್ಕೊಳ್ಳೋದು ಜೀವನ. ಕರೆಕ್ಟಾಗಿ ಸರಿಯಾದ ಸಾವಿಗೋಸ್ಕರ ಸರಿಯಾಗಿ ಬದುಕು ನೋಡಬೇಕು ನಾವು. ಸರಿಯಾಗಿ ಬದುಕಿದವನಿಗೆ ಮಾತ್ರ ಒಳ್ಳೆ ಸಾವು ಸಿಗೋದು. ಎಲ್ಲವೂ ಸಾವೇ, ಅದೊಂದು ಸತ್ಯ. ಅದು ನಮ್ಮ ಕೈನಲ್ಲಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಸಾವು ಮತ್ತು ಹುಟ್ಟನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದರಲ್ಲಿ ಸಾವು ಹುಟ್ಟಿನ ಇನ್ನೊಂದು ಮುಖ. ಹುಟ್ಟಿಲ್ಲದೆ ಸಾವಿಲ್ಲ, ಸಾವಿಲ್ಲದೆ ಹುಟ್ಟಿಲ್ಲ. ಇದೆರಡೂ ಅರ್ಥ ಮಾಡ್ಕೊಳ್ಳೋಕ್ಕೆ ಮಧ್ಯ ಒಂದು ಸಣ್ಣ ಗ್ಯಾಪೇ ಈ ಜೀವನ ಅನ್ನೋದು. ಸ್ಮಾಲ್ ಗ್ಯಾಪ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್, ಸ್ಮಾಲ್ ಗ್ಯಾಪ್ ಬಿಟ್ವೀನ್ ಪಾಸ್ಟ್ ಆ್ಯಂಡ್ ಫ್ಯೂಚರ್, ದಿ ಪ್ರೆಸೆಂಟ್ ಮೂಮೆಂಟ್. ಇದು ತುಂಬ ರಹಸ್ಯ. ಅದರಿಂದ ಸೃಷ್ಟಿ ಹೇಗಾಗುತ್ತೆ ಅಂದರೆ ಲಯವಿಲ್ಲದೆ ಸೃಷ್ಟಿ ಇಲ್ಲ. ಎಲ್ಲ ಪ್ರಳಯದಲ್ಲಿ ಆದಮೇಲೆ ಸೃಷ್ಟಿಯಾಯಿತು. ನಮ್ಮಲ್ಲೂ ಕೂಡ ಲಯವಾಗಬೇಕು. ದ ಓಲ್ಡ್ ಹ್ಯಾಸ್ ಟು ಡಿಸಪಿಯರ್ ಫಾರ್ ದಿ ನ್ಯೂ. ಹೋಗಲೇಬೇಕು, ಪೂರ್ತಿ ಕೊಡಲೇಬೇಕು. ನಾವು ಹೊಸಬರಾಗಬೇಕು ಅಂದಾಗ ಬಿಟ್ಕೊಡ್ಲೇಬೇಕು ನಮ್ಮನ್ನು. ಒಂದು ಹೋಗಲೇಬೇಕು ಬರಬೇಕಾದ್ರೆ ಹೊಸದು, ಹಳೆ ಅಲೆ ಹೋಗಲೇಬೇಕು, ಹೊಸದು ಬರಬೇಕಾದ್ರೆ ಆ ಜಾಗ ತಗೊಳ್ಳೇಬೇಕದು. ಅದರಿಂದ ಸೃಷ್ಟಿ ಆಗಬೇಕಾದ್ರೆ ಲಯ ಇಲ್ಲದೆ ಸೃಷ್ಟಿ ಇಲ್ಲ, ಲಯದಿಂದಲೇ ಸೃಷ್ಟಿ. ಈ ಸೈಕಲ್ನಲ್ಲಿ ಯಾವುದು ಮುಂಚೆ ಯಾವುದು ಆಮೇಲೆ ಅಂತ ಹೇಳೋಕ್ಕಾಗಲ್ಲ. ಸೃಷ್ಟಿ ಮುಂಚೆ ಅಲ್ಲ, ಲಯ ಮುಂಚೆ ಅಲ್ಲ, ಎರಡೂ ಮುಂಚೆ ಅಲ್ಲ, ಯಾವುದೋ ಒಂದು ಆಗಬೇಕು. ಆದರೆ ಮೇಂಟೆನೆನ್ಸ್ ಮಾತ್ರ ಇದೆರಡರ ಮೇಲೆ ಇದೆ. ಸೃಷ್ಟಿ ಆಗಿದ್ದು ಉಳ್ಕೊಳ್ಳುತ್ತಲ್ಲ, ಅದು ಬಹಳ ಮುಖ್ಯ. ಅದು ತಾನೇ ಆಟೋಮ್ಯಾಟಿಕಲಿ ಇಸ್ ದೇರ್. ಇಟ್ ಈಸ್ ಇನ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್. ಲೈಫ್ ಈಸ್ ದೇರ್, ಲೈಫ್ ಡಿಸಪಿಯರ್ಸ್. ಇಟ್ ಈಸ್ ದೇರ್ ನೌ ಬಿಕಾಸ್ ಆಫ್ ದಿ ಬರ್ತ್ ಆ್ಯಂಡ್ ಡೆತ್. ಅದು ಇದೆ. ಬರ್ತ್ ಆಗ್ತಾ ಇದೆ, ಡೆತ್ ಆಗ್ತಾ ಇದೆ. ಮಧ್ಯದಲ್ಲಿ ಏನೋ ಒಂದು ಬ್ಯಾಲೆನ್ಸ್ ಆಗ್ತಾ ಇದೆ. ದಟ್ ಈಸ್ ಲೈಫ್. ಲೈಫ್ ಈಸ್ ಎಕ್ಸಿಸ್ಟಿಂಗ್. ಇಟ್ಸ್ ಎನ್ ಎಕ್ಸಿಸ್ಟೆನ್ಷಿಯಲ್ ಥಿಂಗ್. ಇಟ್ಸ್ ಇನ್ ದ ಪ್ರಾಸೆಸ್. ಇಟ್ಸ್ ಎ ಮೂಮೆಂಟ್, always moving. Life is always moving, throbbing, sensational. Something is
ಹುಟ್ಟುತ್ತಾ ಇದೆ, ಸಮಥಿಂಗ್ ಇಸ್ ಇಲ್ಲಿ ಲೈವ್ ಆಗ್ತಾ ಇದೆ. ಸೃಷ್ಟಿಗೂ ಲಯಕ್ಕೂ ಎರಡು ಆಗ್ತಾ ಇರೋದ್ರಿಂದಲೇ ಇದೇನೋ ಇದೆ, ಇರುವುದು ಇದೆರಡು ಆಗ್ತಾ ಇರೋದ್ರಿಂದ ಇರುವುದೇ ಎಕ್ಸಿಸ್ಟೆನ್ಸೇ ವಿಷ್ಣು, ಅದು ಮಾಯೆ. ಇದೇ ಇಲ್ಲ, ಇದೇ ಇಲ್ಲ. ಆದರೆ ಇದಕ್ಕೆ ಈ ಸೃಷ್ಟಿಗೆ ಲಯವಾದ ಮೇಲೆ ತಕ್ಷಣ ಸೃಷ್ಟಿ ಆಗೋದಿಲ್ಲ. ಸ್ವಲ್ಪ ಹೊತ್ತು ಎಲ್ಲವೂ ಕೂಡ ಡಿಸೈಡ್ ಆಗಬೇಕು. ಕಣ್ಣಿಗೆ ಕಾಣದೆ ಡಿಸೈಡ್ ಆಗುತ್ತೆ. ನೀವು ಸತ್ತ ಮೇಲೆ ಎಲ್ಲಿ ಬರಬೇಕು ಅಂದರೆ ತಕ್ಷಣ ಹುಟ್ಟಲ್ಲ, ನಿಮ್ಮ ಲೆಕ್ಕಾಚಾರ ತೀರಬೇಕು. ಏನೇನು ಪ್ರಾಸೆಸ್ ಆಗುತ್ತೆ, ಗರುಡ ಪುರಾಣ ಡೀಟೇಲ್ ಆಗ್ಬೋದಾದರೆ ಲೈಫ್ ಆಫ್ಟರ್ ಡೆತ್, ನಾವು ಥಿಯೋಸಫಿಕಲ್ ಸೊಸೈಟಿದು ಆ ಬುಕ್ಕು ಮೇಡಮ್ ಬ್ಲಾವ್ಸ್ಕಿದು ಭಾಳ ಆಳವಾಗಿದೆ. ಅದೆಲ್ಲ ಓದಿದಾಗ ನಮಗೆ ಒಂದು ಐಡಿಯಾ ಬರುತ್ತಷ್ಟೆ, ಇಷ್ಟೇ ಗ್ಲಿಮ್ಸ್ ಯು ಕ್ಯಾನ್. ಇನ್ನು ಮಿಕ್ಕಿದ್ದೇನು ಗೊತ್ತಾಗಲ್ಲ. ಅಂದರೆ ತಿರೋಧಾನ ಅನ್ನೋದು ಒಂದು ರೀತಿ ನಮ್ಮದು ಕಂಪ್ಲೀಟ್ ಒಂದು ಸತಿ ಒಳಗಡೆ ಹೋಗಿ ಹೀಗೆ ಆಚೆ ಬರೋಕ್ಕೆ ಮುಂಚೆ ನಮ್ಮದೆಲ್ಲ ಲೆಕ್ಕಾಚಾರ ಎಲ್ಲ ಈ ಥರ ನೀವು ಎಲ್ಲ ಫೀಡ್ ಮಾಡಿದ ತಕ್ಷಣ ರಿಸಲ್ಟ್ ಬರುತ್ತಲ್ಲ, ಆ ಥರ ಒಂದು ಶಕ್ತಿ. ಇದನ್ನು ಈಶ ಶಕ್ತಿ ಅಂತ ಹೇಳ್ತಾರೆ, ಈಶ್ವರ ಶಕ್ತಿ ಅಂತ. ಸೃಷ್ಟಿ ಬ್ರಹ್ಮ, ಸ್ಥಿತಿ ಲಯ ಶಿವ ರುದ್ರ, ಬ್ರಹ್ಮ ವಿಷ್ಣು ರುದ್ರ, ಆಮೇಲೆ ಈಶ. ದ ಫೋರ್ತ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಇಸ್ ತಿರೋಧಾನ. ಪಂಚಕೃತ್ಯಗಳಲ್ಲಿ ಇದು ಬಹಳ ಮುಖ್ಯವಾದ ಕೃತ್ಯ. ಸೃಷ್ಟಿ ಬ್ರಹ್ಮಂದು, ಸ್ಥಿತಿ ವಿಷ್ಣುದು, ಲಯ ರುದ್ರ. ಎಲ್ಲವನ್ನೂ ಲಯ ಮಾಡಿಬಿಡ್ತಾನೆ, ಅವನಿಗೇನು ಲಯ ಮಾಡಿಬಿಡ್ತಾನೆ. ಆಮೇಲೆ ಡಿಸೈಡ್ ಆಗೋದು ತಿರೋಧಾನ. ಯಾವುದಿರಬೇಕು ಯಾವುದಿಲ್ಲ, ಯಾವ್ದು ಸರಿ, ಎಲ್ಲ ಒಂದು ರೀತಿ ಹೀಗೆ ಬಂದು ನಮ್ಮದು ಬೈ ಪ್ರಾಡಕ್ಟ್ ನಾವು ಬರ್ತೀವಿ ಆಚೆಗೆ. ಅದು ಅನುಗ್ರಹ. ಇದು ಈಶಾ ಅಂತಾರೆ, ಅನುಗ್ರಹ ಸದಾಶಿವ. ಸದಾಶಿವ ಈಸ್ ಫಿಫ್ತ್ ಒನ್. ಹೀಗೆ ಪಂಚ ಆಸ್ಪೆಕ್ಟ್ ಏನಿದೆ, 5 ಆಸ್ಪೆಕ್ಟ್ಸ್ ಆಫ್ ಶಿವ ಈಸ್ ವೆರಿ ವೆರಿ ಸೆನ್ಸಿಬಲ್, ವೆರಿ ಡೀಪ್. ಇದರ ಪಂಚಬ್ರಹ್ಮರು ಅಂತಲೂ ಕರೀತಾರೆ ಇವ್ರನ್ನ, 5 ಶಿವ ಅಂತಲೂ ಅಂತೀವಿ ನಾವು. ಶಿವ ಆಸ್ಪೆಕ್ಟ್ ನೋಡಿದಾಗ ಬ್ರಹ್ಮ ಅಂತ ನೋಡಿದಾಗ ಸದ್ಯೋಜಾತ, ವಾಮದೇವ, ಇದೆಲ್ಲನೂ ಹೇಳ್ತೀವಿ ಹೆಸರು ಶಿವನಿಗೆ. ಹಾಗೆ ನಾವು ಈ ಪಂಚಕೃತ್ಯಗಳನ್ನ ನೋಡಿದಾಗ ಈ ತಿರೋಧಾನ ಈಶ್ವರನೇ ತಿರೋಧಾನ ಮಾಡುವನು ಅಂತ. ಇದು ಫೋರ್ತ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಮೆಡಿಟೇಷನಲ್ಲೂ ಕೂಡ ನಾವು ಒಂದು ಸ್ವಲ್ಪ ನಮಗೆ ತುಂಬ ಆಳವಾದ ಧ್ಯಾನ ಆದಾಗ ಸೃಷ್ಟಿ ಸ್ಥಿತಿ ಲಯ ಇಸ್ ಮೆಡಿಟೇಷನ್ದು ಫಸ್ಟ್ ಸ್ಟೆಪ್ಪು. ಆಮೇಲೆ ಫೋರ್ತ್ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್, ಇನ್ ಆಲ್ಟರ್ಡ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ಗೆ ಹೋದಾಗ, ಇನ್ನೂ ತುರ್ಯಾತೀತ ಸಮಾಧಿ ಅವಸ್ಥೆಗೆ ಹೋದಾಗ ನಮಗೆ ಅಹೆಡ್ ಆಫ್ ಟೈಮ್, ಬಿಯಾಂಡ್ ಟೈಮ್ ಒಂದು ಐಡಿಯಾ ಬರುತ್ತೆ. ಅದು ಎಲ್ಲೋ ಸ್ವಲ್ಪ ಹೊತ್ತು ಸಿಗುತ್ತೆ. ಅಲ್ಲಿ ನಿಮ್ಮ ಮುಂದಿನ ಜನ್ಮಗಳ ಅಥವಾ ಹಿಂದೆ ಯಾವುದೋ ಜನ್ಮಗಳ ಒಂದು ರಿಫ್ಲೆಕ್ಷನ್ ಥರ ನಮಗೇನೋ ಒಂದು ನಾಲೆಡ್ಜ್ ಗೋಚರವಾಗುತ್ತೆ. ಅದು ಬಹಳ ರೇರಾಗಿ ಸಿಗುತ್ತೆ. ಅದು ಸಿಗ್ಬೋದು, ಇಲ್ಲೇ ಇದ್ದರೂ ಇಲ್ಲ. ಆದರೆ ತಿರೋಧಾನ ನಡೀತಾ ಇರುವಾಗ ಆ ಸ್ಥಿತಿನಲ್ಲಿ, ಆಮೇಲೆ ಯಾರಿಗೆ ಆ ಸ್ಥಿತಿನಲ್ಲಿ ಒಂದು ಸ್ವಲ್ಪ ಗ್ಲಿಮ್ಸ್ ಆಗುತ್ತೆ, ಆಮೇಲೆ ಅನುಗ್ರಹ ಸಿಗುತ್ತೆ. ಅನುಗ್ರಹದಲ್ಲೇ ಎಲ್ಲ ಸಿದ್ಧಿಗಳು, ಎಲ್ಲ ಅವರಿಗೆ ದೇವಿ ಒಲ್ದು ಬರೋದು, ಎಲ್ಲನೂ ಫಲಗಳು ಎಲ್ಲನೂ ಅವ್ರಿಗೆ ಸಿಗುತ್ತೆ. ಈ ತಿರೋಧಾನ ಯು ಕಾಂಟ್ ಎಕ್ಸ್ಪ್ಲೈನ್ ಇಟ್, ಅನ್ನೋಬಲ್ ಸ್ಟೇಟ್. ಅಮ್ಮ, ಇವಾಗ ನಾವು ಮನೆಯಲ್ಲಿ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡ್ತೀವಿ ಬಹಳಷ್ಟು ಸತಿ. ಅಟ್ಲೀಸ್ಟ್ ಇವಾಗ ಟೈಮ್ ಮಾಡಿಕೊಂಡು ಆ ಒಂದು ಕಲ್ಚರಿಗೆ ಬ್ಯಾಕ್ ಆಗ್ತಾ ಇದ್ದೀವಿ, ಊಟ ಮಾಡೋ ಕಲ್ಚರಿಗೆ. ಅದೇ ರೀತಿ ಧ್ಯಾನ, ಪ್ರಾಣಾಯಾಮ, ವ್ಯಾಯಾಮಗಳನ್ನ ಒಟ್ಟಿಗೆ ಮಾಡುವಂತಹ ದಿವಸ ಯಾವಾಗ ಬರುತ್ತೆ ಅಮ್ಮ? ಈಗಿನ ಲೈಫ್ ಸ್ಟೈಲ್ ಮೇಲೆ ನಮ್ಮ ಮನೆ ಕನ್ಸ್ಟ್ರಕ್ಷನ್. ಎಷ್ಟು ಜನ ಇರ್ತೀವಿ ರೀ ನಾವು? ಸ್ವಲ್ಪನೇ ಜನ ಇರ್ತೀವಿ, 3 ಜನ. ಇಷ್ಟೇ ಜಾಗ ಸಾಕು ನಮಗೆ. ಯಾರೂ ಮನೇಲಿರಲ್ಲ, ಎಲ್ಲ ಹೊರಗಡೆ ಇರ್ತಾರೆ. ಅಂದಮೇಲೆ ಮಲಗೋವಾಗ ಮಂಚ ಕೂತ್ಕೊಳ್ಳೋವಾಗ ಡೈನಿಂಗ್ ಟೇಬಲ್ಲು ಚೇರು, ಅದು ಬಿಟ್ಟರೆ ಬೇರೆ ಜಾಗ ಇಲ್ಲ ಅಂತ ಕೂತ್ಕೋತಾರಷ್ಟೇ ಒಟ್ಟಿಗೆ. ಯಾರಿಗೂ ಕೂತ್ಕೊಂಡು ತಿನ್ನಬೇಕು ಅಂತಿರಲ್ಲ. ಅರ್ಥ ಆಯ್ತಾ? ಪ್ರಾಕ್ಟಿಕಲ್ಲಾಗಿ ನೋಡಿದ್ರೆ ಆವಾಗೆಲ್ಲ ದೇವ್ರ ಮನೆ ಇಷ್ಟ ದೊಡ್ಡದು, ಊಟದ ಮನೆ ಇಷ್ಟು ದೊಡ್ಡದು, ಹಿಂದ್ಗಡೆ ಇಷ್ಟು ಜಾಗ, ಮುಂದ್ಗಡೆ ಇಷ್ಟು ಜಾಗ, ಒಂಥರ ಎಲ್ಲ ಒಟ್ಟಿಗೆ ಜನ ಒಟ್ಟಿಗೆ ಬದುಕ್ತಾಯಿದ್ರು. 10-12 ಜನಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಇರೋದು, ಎಲ್ಲ ಇರೋದು. ಈಗ ಹೊಸ ಥರ ಆರ್ಕಿಟೆಕ್ಚರ್ ಬರಬೇಕು. ಎಲ್ಲರಿಗೂ ಕಾಯಿಲೆ ಬಂದಮೇಲೆ, ಮಂಡಿ ನೋವು, ಸೊಂಟ ನೋವು ಎಲ್ಲ ಬಂದ ಮೇಲೆ ನಾವು ಹೇಗೆ ದಿನಗಟ್ಟಲೆ ನಿಂತ್ಕೊಂಡು ಅಡುಗೆ ಮಾಡ್ತೀವಿ, ನಿಂತ್ಕೊಂಡು ಊಟ ಮಾಡ್ತೀವಿ, ಎಲ್ಲೋ ಕೂತ್ಕೊಳ್ತೀವಿ, ಸೊಟ್ಟ ಕೂತ್ಕೋತೀವಿ, ಯಾವುದೂ ಸರಿ ಇಲ್ಲ. ಹೀಗೆಲ್ಲ ನಮಗಾದಾಗ ಒಂದು ಸತಿ ಬಂದೇ ಬರುತ್ತೆ. ಏನಂದರೆ ಮನೆ ಡಿಸೈನ್ ಮಾಡೋವಾಗಲೇ ಯೋಗಕ್ಕೆ ಒಂದು ಜಾಗ,
ಮನೆಯವರೆಲ್ಲ ಸೇರಿ ಯೋಗ ಮಾಡೋದಕ್ಕೆ ಒಂದು ಬ್ಯಾಕ್ ಯಾರ್ಡಲ್ಲಿ ಒಂದು ಜಾಗ, ಚೆನ್ನಾಗಿ ಗಾಳಿ ಬರೋ ಹಾಗೆ ಒಂದು ಗಾರ್ಡನ್ನು, ಅಲ್ಲಿ ಒಂದು ಪ್ರಾಣಾಯಾಮ ಮಾಡೋಕ್ಕೆ ಜಾಗ, ದೇವರ ಪೂಜೆಗೆ 4 ಜನ ಕೂತ್ಕೊಂಡು ಧ್ಯಾನ ಮಾಡೋ ಹಾಗೆ ಒಂದು ಜಾಗ, ಊಟಕ್ಕೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋ ಹಾಗೆ ಒಂದು ಊಟದ ಮನೆ, ಕೆಳಗಡೆ ಕೂತ್ಕೊಂಡು ಅಡುಗೆ ಮಾಡೋ ಹಾಗೆ ಸಣ್ಣ ಕಟ್ಟೆ ಕೂತ್ಕೊಂಡು ಮಾಡೋ ಹಾಗೆ ಅಡುಗೆ ಮನೆ, ಊಟದ ಮನೆ, ಮತ್ತು ಬಂದವ್ರಿಗೆ ಚಾಪೆ ಹಾಕಿ ಕೂಡಿಸಿ ಉಪಚಾರ ಮಾಡುವಂಥದ್ದು ದಿವಸ. ಹೊರಗಡೆ ಬರೀ ಜಗ್ಲಿನಲ್ಲಿ ಬಂದವರು ಹೋಗೋರು ಎಲ್ಲರನ್ನೂ ಒಳಗಡೆ ಸೇರಿಸದೆ ಮಡಿ ಮೈಲಿಗೆ ಬಂದು ಎಲ್ಲ ಕಸ ಕಡ್ಡಿ ಇದು ಕಾಯಿಲೆ ಎಲ್ಲ ಒಳಗೆ ತರೋರನ್ನೆಲ್ಲ ಆಚೆ ಇಟ್ಟು ಕಾಲು ತೊಳ್ಕೊಂಡು ಮಾಡೋ ಅಭ್ಯಾಸ ಮತ್ತೆ ಬಂದೇ ಬರುತ್ತೆ. ಅಮ್ಮ, ಗಂಡಸರು ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತೆ ಪೂಜೆ ಎಲ್ಲ ಕಲಿಯೋದಕ್ಕೆ ಯಾಕೆ ಬರೋದಿಲ್ಲ? ಟೈಮ್ ಸಾಲಲ್ಲ ಅಂತಾನ? ಹಾಗೇನಿಲ್ಲ. ಆ್ಯಕ್ಚುಲಿ ಗಂಡಸರೇ ಇದನ್ನು ಪೂಜೆ ಮಾಡ್ತಾ ಇದ್ದಿದ್ದು ಹಿಂದೆ. ಹೆಂಗಸರಿಗೆ ಟೈಮ್ ಸಾಕಾಗ್ತಿರಲಿಲ್ಲ ಮನೆಯಲ್ಲಿ. ಇವಾಗ ಹೆಂಗಸರಿಗೂ ಟೈಮ್ ಇಲ್ಲ, ಗಂಡಸರಿಗೂ ಟೈಮ್ ಇಲ್ಲ. ಅಂದರೆ ಹೆಣ್ಮಕ್ಳಿಗೂ ಟೈಮ್ ಇಲ್ಲ, ಗಂಡು ಮಕ್ಕಳಿಗೂ ಟೈಮ್ ಇಲ್ಲ. ಮಕ್ಕಳು ಅಂತ ಹೇಳಿದೆ. ಈ ಜನರೇಷನ್ ಆದಮೇಲೆ ಡೌಟು ನನಗೆ, ಈ ಸಹಸ್ರನಾಮ ಇದೆಲ್ಲನೂ ನಾವು ಇವಾಗ ಕೊಡದೇ ಇದ್ದರೆ ಕಂಟಿನ್ಯೂ ಆಗೋದು. ಈ ಥರ ಸಾಮೂಹಿಕವಾಗಿ ಕೂತ್ಕೊಂಡು ಸಾವಿರಾರು ಗಟ್ಟಲೆ ಸಹಸ್ರನಾಮ ಹೇಳ್ತಾ ಇರೋರು ಈ ಜನರೇಷನ್ನು, ಪೇರೆಂಟಲ್ ಈ ಜನ್ರೇಷನ್ ಏನಿದೆ ಇದು ಶಿಫ್ಟ್ ಆಗುತ್ತೋ ಇಲ್ಲವೋ ಅನ್ನೋ ಡೌಟ್ ಬರ್ತಾ ಇದೆ. ಯಾಕೆಂದರೆ ನಾನು ಹೇಳ್ತಾ ಇದ್ದೆ, ಲೈಫ್ ಸ್ಟೈಲು ಕಂಪ್ಲೀಟ್ ಚೇಂಜ್ ಆಗಿದೆ. ಈ ಥರ ಒಟ್ಟಿಗೆ ಕೂತ್ಕೊಂಡು ಸಹಸ್ರನಾಮ ಹೇಳ್ತಾ ಇರೋದು ಕೇವಲ ಒಂದು 25 ವರ್ಷದಿಂದ ಇರ್ಬೋದು. ನಾನು ನೋಡ್ತಾ ಇದ್ದಂಗೆ 30 ವರ್ಷದಿಂದ. ಅಲ್ಲಿಂದ ಯಾರೂ ಒಂದು 40-50 ವರ್ಷದ ಕೆಳಗೆ ಯಾರೂ ಮನೆ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಮನೆಯಲ್ಲಿ ಗಂಡಸರು ಪೂಜೆ ಮಾಡೋರು, ಹೆಂಗಸರು ಪೂಜೆ ಮಾಡೋರು. ಆಫೀಸ್ ಟೈಮ್ ಆದಮೇಲೆ ಮನೆಗೆ ಬರೋರು. ಆಮೇಲೆ ಏನೂ ಕೆಲಸ ಇರ್ತಾ ಇರಲಿಲ್ಲ ಅವರಿಗೆ. ಹಬ್ಬದ ಹರಿದಿನಗಳಲ್ಲಿ ಅವರು ಎಲ್ಲೂ ಹೋಗ್ತಾ ಇರಲಿಲ್ಲ. ಸಂಡೇಸ್ ರಜಾ ಇರೋದು. ಆವಾಗ ಯಾವುದೂ ಟೆಕ್ನಾಲಜಿ ಇರಲಿಲ್ಲ, ಫೋನ್ ಇರಲಿಲ್ಲ ಅವ್ರಿಗೆ, ಐಫೋನ್ ಇರಲಿಲ್ಲ, ಐಪ್ಯಾಡ್ ಇರಲಿಲ್ಲ, ಏನಿತ್ತು ಅವ್ರಿಗೆ? ಏನೂ ಇಲ್ಲ. ಮನೆಗೆ ಬಂದ ತಕ್ಷಣ ರಿಲ್ಯಾಕ್ಸ್. ಎಷ್ಟು ಆರೋಗ್ಯ ಇತ್ತು ಯಾವಾಗಲೂ. ಭಾನುವಾರಗಳು ಆರಾಮಾಗಿರೋರು. ಇವಾಗೇನು ಯಾರಿಗೂ ಕೆಲಸದಲ್ಲಿ ಎಷ್ಟು ಮುಳುಗ್ಬಿಟ್ಟಿದ್ದಾರೆ ಅಂದರೆ, ಮನೇಲೂ ಯಾವಾಗಲೂ ರೋಡಲ್ಲೂ ಬೀದಿನಲ್ಲೂ ಕಾರಲ್ಲೂ ಯಾವಾಗ ನೋಡಿದ್ರೂ ಆನ್ಲೈನಲ್ಲಿ ಕೆಲಸ. ಲೈಫ್ ಸ್ಟೈಲ್ ಚೇಂಜ್ ಆಗಿಲ್ವಾ? ಅವ್ರಿಗೆ ಎಲ್ಲಿ ಪುರ್ಸುತ್ತಿದೆ 5 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕೋ ಅಥವಾ ದೇವ್ರ ದೀಪ ಹಚ್ಚಿ ಪೂಜೆ ಮಾಡೋಕ್ಕೋ ಎಲ್ಲಿದೆ ಟೈಮು? 25-30 ವರ್ಷದಿಂದ ಬದಲಾಗಿರೋದು ಇದೆಲ್ಲ. ಗಂಡಸರು ಹೆಂಗಸರು ಅನ್ನೋದು ಇಲ್ಲದೆ ಎಲ್ಲನೂ ಶ್ರೀ ಸೂಕ್ತ, ಪುರುಷ ಸೂಕ್ತ ಎಲ್ಲರೂ ಮನೇಲಿ ಹೇಳ್ತಿದ್ರು. ಗಂಡಸರು ಪೂಜೆ ಮಾಡದೆ ಮನೆ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಇವತ್ತು ಕೆಲವರು ಅದನ್ನು ಉಳಿಸ್ಕೊಂಡಿದ್ದಾರೆ. ಇವಾಗ ಕೆಲಸಕ್ಕೆ ಹೋಗದೇ ಇರೋರು, ರಿಟೈರ್ ಆದವರು ಇದ್ದಾರೆ. ಆದರೆ ಇವತ್ತು ಕೆಲಸಕ್ಕೆ ಹೋಗ್ತಾ ಇರೋರಿಗೆ ಆ ಅಭ್ಯಾಸ ಇಲ್ಲದೇ ಇರೋದ್ರಿಂದ ಅಂಥ ತಂದೆ ತಾಯಿಗಳನ್ನು ಅವ್ರು ಇವಾಗ ನೋಡಲ್ಲ. ಮುಂದೆ ಬರೋ ನಮ್ಮ ಮೊಮ್ಮಕ್ಕಳು ಎಂಥ ತಂದೆ ತಾಯಿ ನೋಡ್ತಾರೋ ಅದೇ ಥರನೇ ಮಾಡ್ತಾರೆ. ಹೀಗೆ ಇದು ಬರ್ತಾ ಹೋಗಿರೋದಷ್ಟೇ. ಇವರೇ ಹೇಳಬೇಕು ಅವರೇ ಹೇಳಬೇಕು ಅಂತಿಲ್ಲ. ದೇಹ ಇಲ್ಲದೇ ಇರೋ ಅನಂಗಾನೂ ಶ್ರೀಚಕ್ರ ಆರಾಧನೆಗೆ ಒಂದು ಟೆಕ್ನಿಕ್ನ ಹುಡುಕಿ 12 ಟೆಕ್ನಿಕ್ನಲ್ಲಿ ಅವನು ಇಷ್ಟೊಂದು ಫೇಮಸ್ ಆಯಿತು. ಆ ತಾಯಿಯನ್ನು ವರೆಸಿದು ದೇಹ ಇಲ್ಲದೆ ಇರುವ ಅನಂಗ. ಅಂದರೆ ಅವನಿಗೆ ಆ ತಾಯಿ ಮೇಲೆ ಅಷ್ಟೊಂದು ಪ್ರೀತಿ ಬಂತು, ಅವನಿಗೆ ಪುನರ್ಜನ್ಮ ಕೊಟ್ಟಿದ್ದಕ್ಕೆ ಆ ತಾಯಿ ಮೇಲೆ. ಅದಕ್ಕೆ ತುಂಬ ಜನ ಗಂಡಸರು ಪೂಜೆ ಮಾಡಿದ್ದಾರೆ, ದೇವಿನ ಒಲಿಸ್ಕೊಂಡಿದ್ದಾರೆ. ಈ ಒಂದು ಇತಿಹಾಸ ಬೇಕಾದಷ್ಟಿದೆ. ಆದರೆ ಈ ನಡುವೆ ಕಾಣ್ತಾ ಇಲ್ಲ. ಯಾಕೆ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಅದನ್ನು ಬದಲಾಯಿಸ್ಕೊಳ್ಬಹುದು. ಸ್ವಲ್ಪ ಟೆಕ್ನಾಲಜಿ, ಸೈನ್ಸು ಎಲ್ಲನೂ ಇದ್ರ ಬಗ್ಗೆನೇ ಹೇಳ್ತಾ ಇದ್ದರೆ ಒಳ್ಳೆಯದು. ಅಮ್ಮ, ನೀವು ಬಹಳಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೀರಾ. ಯಾಕೆ ಇಷ್ಟೊಂದು ವಿಡಿಯೋಗಳನ್ನ ಮಾಡ್ತಿದ್ದೀರಾ? ಹಾಗೆ ಇದರ ಉದ್ದೇಶ ಏನು ಅಮ್ಮ? ಒಂದು ವಿಡಿಯೋ 10 ವಿಡಿಯೋ 100 ವಿಡಿಯೋ 200 ವಿಡಿಯೋ ಅಂದ್ಕೊಂಡು ಕೂತ್ಕೊಂಡು ಎಲ್ಲನೂ ಅದರಲ್ಲಿ ಹಾಕೋಕ್ಕಾಗಲ್ಲ. ಜೀವನನ ಡಿಫೈನ್ ಮಾಡೋಕ್ಕಾಗಲ್ಲ. ನಾಲೆಡ್ಜನ್ನ ಪ್ಯಾರಾಗ್ರಾಫ್ನಲ್ಲಿ ನೀವು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ಡಿಫೈನ್ ಮಾಡೋಕ್ಕಾಗಲ್ಲ. ಎಲ್ಲನೂ ಒಂದು ನಟ್ಶೆಲ್ಲಲ್ಲಿ ಹಾಕೋಕ್ಕಾಗಲ್ಲ. ಯಾಕೆಂದರೆ ಅದು ಅಬಂಡೆಂಟ್ ಅಂತ ಹೇಳ್ತಾ ಇರಲ್ವಾ. ನಾನು ಆಕಾಶನ ಹಿಡಿದಿಡೋಕ್ಕಾಗತ್ತಾ? ಸಮುದ್ರನ ಹಿಡಿದಿಡೋಕ್ಕಾಗತ್ತಾ? ಇಲ್ಲ. ನಮ್ಮ ಜೀವನದಲ್ಲಿ ನಮಗೆ ಸಿಗೋದೇ ಎಲ್ಲೋ ಒಂದು ಭಾಗ, ಅದರಲ್ಲಿ ಒಂದು ಲೈಫ್ ಟೈಮ್ನಲ್ಲಿ.
ಯಾರು ಬದುಕಕ್ಕೆ ಶುರು ಮಾಡ್ತಾರೋ ಆ ಒಂದು ಭಾಗ ಸಿಕ್ಕಿದ್ದು ಅದು ಈ ಸೆಲೆ ಅಂತಾರಲ್ಲ ಹಾಗೆ ಒಳಗಿಂದ ಉಕ್ಕಿ 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 ಬರ್ತಾ ಇರುತ್ತೆ. ಎವ್ರಿ ಟೈಮ್ ದ ಸೇಮ್ ಟ್ರೂತ್ ಗಿವ್ಸ್ ನ್ಯೂ ಎಕ್ಸ್ಪೀರಿಯನ್ಸ್, ನ್ಯೂ ಡೈಮೆನ್ಷನ್, ನ್ಯೂ ನಾಲೆಡ್ಜ್, ನ್ಯೂ ನೋಯಿಂಗ್ ಆ್ಯಂಡ್ ನ್ಯೂ ಲೈಟ್, ನ್ಯೂ ಏನೋ ಇದರಲ್ಲಿ ಇದು ಹೇಳಿದ್ರೆ ಈ ಸ್ಥಿತಿಯಲ್ಲಿ ಎಷ್ಟು ಜನ ಇರ್ತಾರೋ ಅವ್ರ ಜೊತೆ ಇದನ್ನು ಹಂಚ್ಕೊಳ್ಳೋಣ. ಇನ್ನೂ ಆಳಕ್ಕೆ ಹೋಗುತ್ತೆ, ಇನ್ನೊಂದು ಥರ ಕಾಣಿಸುತ್ತೆ. ಇದು ಎಷ್ಟು ಜನ ನನ್ನ ಫ್ರೆಂಡ್ಸ್ ಈ ಥರ ಅನಿಸಿದೆಯೋ, ಲೆಟ್ ಮಿ ಶೇರ್ ದಿಸ್, ಲೆಟ್ ಮಿ ಶೇರ್ ದಿಸ್, ಲೆಟ್ ಮಿ ಇದು ನನಗೆ ಒಂಥರ ಹೃದಯದಲ್ಲಿ ಆಗ್ತಾ ಇರೋ ಭಾವನೆಗಳನ್ನ ಹಂಚ್ಕೊಳ್ಳೋ ಆಟ. ಯಾಕೆಂದರೆ ನನಗೆ ಒಂದೊಂದು ನಿಮಿಷನೂ ಏನೋ ಒಂದು ಅನುಭವ ಆಗುತ್ತೆ, ಅದನ್ನು ಶೇರ್ ಮಾಡೋದು. ಇದರಲ್ಲಿ ಏನೋ ನನಗೇನೋ ಸಿಕ್ಕಿರುತ್ತೆ ಜ್ಞಾನ, ಏನೋ ಒಂದು ಇದರಲ್ಲಿ ಪಾಠ ಸಿಕ್ಕಿರುತ್ತೆ, ಇದರಲ್ಲಿ ಏನೋ ಒಂದು ಪನಿಷ್ಮೆಂಟ್ ಸಿಕ್ಕಿರುತ್ತೆ, ಇದರಲ್ಲಿ ಏನೋ ಒಂದು ಬೆಳವಣಿಗೆ ಕಾಣಿಸಿರುತ್ತೆ, ಇದರಲ್ಲಿ ಏನೋ ಒಂದು ಮೋಜಿರುತ್ತೆ. ಇದರಲ್ಲಿ ಈ ಥರ ಲೈಫ್ ಅನ್ನೋದೇ ನನಗೆ ವ್ಯಾಲ್ಯೂ ಕೊಡೋದೇ ನನಗೆ ಭಾವನಾತ್ಮಕವಾದ ಒಂದು ಜೀವನ, ಮತ್ತು ಅದರಲ್ಲಿ ಒಂದು ಸ್ಪಿರಿಚುಯಾಲಿಟಿ. ಆ ಸ್ಪಿರಿಚುವಲ್ ಎಮೋಷನ್ ಈಸ್ ಭಕ್ತಿ. ನಾನೇನು ಕೆಲಸ ಮಾಡ್ತೀವಿ ಅದರಲ್ಲಿ ನಂಗೆ ತುಂಬ ಭಕ್ತಿ ಇದೆ, ತುಂಬ ಗೌರವ ಇದೆ, ತುಂಬ ರೆಸ್ಪೆಕ್ಟ್ ಇದೆ. ಯಾಕೆಂದರೆ ಅದು ನನಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿದೆ, ನನಗೆ ಅಷ್ಟೊಂದು ಗೌರವ ಕೊಟ್ಟಿದೆ, ಅಷ್ಟೊಂದು ಭಕ್ತಿ ಕೊಟ್ಟಿದೆ. ಇದೇನೋ ಒಂದು ರೀತಿ ಆ ತಾಯಿ ಜೊತೆಗೆ ಒಂದು ರೀತಿ ಟ್ರಾನ್ಸಾಕ್ಷನ್, ನನಗೆ ಅವಳಿಗೆ ಏನೋ ಒಂದು ಕಮ್ಯುನಿಕೇಷನ್ ನಡೀತಾ ಇರುತ್ತೆ. ಇವಾಗ ಇಷ್ಟೊಂದು ಪ್ರಸಾದ ಇದೆ, ಅದು ಒಬ್ಬರೇ ತಿನ್ನೋಕ್ಕಾಗಲ್ಲ, ನನಗೆ ಒಂದು ಸ್ವಲ್ಪ ಸಾಕು. ಅವಳು ಕೊಟ್ಟಿದ್ದಾಳಲ್ಲ, ಅದು ಹೇಳೋವಂಥದ್ದು ಶಕ್ತಿ, ಅದನ್ನು ಏನು ಅನಿಸಿದೆಯೋ ಅದನ್ನು ಬಿಡಿಸಿ ಅರ್ಥ ಮಾಡಿಸೋಕ್ಕೆ ಒಂದು ಮನಸ್ಸು, ಬೇರೆಯವ್ರದ್ದು ಕೂಡ ಇವ್ರಿಗೂ ಈ ಥರ ಸಿಕ್ಕರೆ ಚೆನ್ನಾಗಿರ್ಬೋದು ಅಂತ ಕನ್ಸರ್ನು, ಇದೆಲ್ಲನೂ ಅವಳೇ ಕೊಟ್ಟಿರೋದು. ಅವಳೇ ನನ್ನ ಮೂಲಕ ಕೆಲಸ ಮಾಡ್ತಿರೋದನ್ನ ಅವಳು ಹೇಳ್ತಾಳೆ, ನಿಂಗೆ ಸುಸ್ತಾಗಿದೆ ನಿಲ್ಲಿಸು ಅಂತ. ಆವಾಗ ನಿಲ್ಲಿಸ್ತಾಳೆ ಅವಳು. ಅಲ್ಲಿವರೆಗೂ ಇವಾಗ ಧ್ಯಾನದಲ್ಲಿ ಪ್ರತಿಯೊಂದು ಚಕ್ರನು ಒಂದಾದ ಮೇಲೊಂದ ಮೇಲೆ ಹೋಗ್ಬೇಕಾ, ಅಂದ್ರೆ ಒಂದಾದ್ರ ಮೇಲೊಂದು ಹೋಗ್ಬೇಕಾ? ಈಗ ನಾವು ಧ್ಯಾನ ಕಲಿತಿರೋರು ಪ್ರತಿಯೊಂದು ಚಕ್ರದ ಮೇಲೂ ಧ್ಯಾನವನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದಾದ್ರ ಮೇಲೆ ಒಂದು ಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾ? ಫಸ್ಟು ಬೇಸಿಕ್ ಅಬೌಟ್ ಚಕ್ರ, ವಾಟ್ ಈಸ್ ಚಕ್ರ ಅದನ್ನು ತಿಳ್ಕೊಳ್ಳದೆ ಸುಮ್ಮನೆ ಒಂದು ಪಿಕ್ಚರ್ನ ನೋಡಿಬಿಟ್ಟು ಲೊಕೇಶನ್ ನೋಡಿಕೊಂಡು ಒಂದು ಚಕ್ರ ಆದಮೇಲೆ ಒಂದು ಚಕ್ರ ಕಾನ್ಸಂಟ್ರೇಟ್ ಮಾಡೋದು ಮೆಡಿಟೇಷನ್ ಅಲ್ಲ. ಇದು ಫೂಲಿಶ್ ಗೇಮ್ ಅಷ್ಟೇ. ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಫಸ್ಟು ಚಕ್ರ ಅಂದರೆ ಏನು, ಅಲ್ಲಿ ಏನೂ ಇಲ್ಲ, ಚಕ್ರ ಅಂತ ಏನೂ ಇಲ್ಲ. ಇದನ್ನು ಪದ್ಮ ಅಂತಲೂ ಅಂತಾರೆ. ಪದ್ಮ ಅಂದರೆ ಏನು ಅಂದಾಗ ಕೆಲವು ವೈಬ್ರೇಟಿಂಗ್ ಪೆಟಲ್ಸ್, ಇವಾಗ ನಮಗೆ ಏನು ಪರಿಚಯ ಇದೆಯೋ ಆ ಥರ ಅದಂಥ ಉಪಮೇಯವನ್ನು ಕೊಟ್ಟು ಹೀಗಿದೆ ಅಂದಾಗ ನಮ್ಗೆ ಅರ್ಥ ಆಗುತ್ತಲ್ವ. ಇದು ಸ್ಟಡಿ ಮಾಡೋಕ್ಕಷ್ಟೇ. ನಾವೆಲ್ಲ ತಾವರೆ ಹೂ ನೋಡಿದ್ದೀವಿ, ನಾವೆಲ್ಲ ಹೂ ಅರಳಿರೋದು ನೋಡಿದ್ದೀವಿ, ಅರಳಿರೋ ಹೂ ನೋಡಿದ್ದೀವಿ. ಈ ಥರ ಇದೆ ಚಕ್ರ ಅಂತ ಹೇಳಿದ್ರೆ ನಮಗೊಂದು ಇಮ್ಯಾಜಿನೇಷನ್ ಬರುತ್ತಲ್ವ. ಇಲ್ಲದೇ ಚಕ್ರ ಅಂದರೆ ಏನು, ಗಾಡಿ ಚಕ್ರನ ಯಾವ ಥರ ಚಕ್ರ ಗೊತ್ತಾಗಲ್ಲ. ಅದರಿಂದ ಅಲ್ಲಿ ಎನರ್ಜಿ ಸುತ್ತೋದ್ರಿಂದ ದೇರ್ ಈಸ್ ಎ ಮೂಮೆಂಟ್ ದೇರ್, ದಟ್ ಈಸ್ ವೈ ವಿ ಕಾಲ್ ಇಟ್ ಚಕ್ರ. ಒಂದು ಸರ್ಕ್ಯುಲರ್ ಮೂಮೆಂಟ್ನಲ್ಲಿ ಎನರ್ಜಿ ಫೀಲ್ಡ್ ಇರೋದ್ರಿಂದ, ಪ್ರದಕ್ಷಿಣಾಕಾರವಾಗಿ ಒಳಗಡೆ ಎನರ್ಜಿ ಸುತ್ತೋದ್ರಿಂದ ಆ ಮೂಮೆಂಟ್ ಫೀಲ್ ಆಗೋದ್ರಿಂದ ಚಕ್ರ ಅಂತೀವಿ. ಆದರೆ ಒಂದೊಂದು ಪಾಯಿಂಟಲ್ಲೂ ಒಂದೊಂದು ವೈಬ್ರೇಷನ್ ಇದೆ, ಒಂದೊಂದು ಪಾಯಿಂಟಲ್ಲೂ ಒಂದೊಂದು ಅಕ್ಷರಗಳಿದೆ, ಮಂತ್ರಗಳಿದೆ, ಒಂದೊಂದು ವೈಬ್ರೇಷನ್ ಇದೆ. ಅದನ್ನು ದಳ ಅಂತ ಹೇಳ್ತೀವಿ. ಅದು ವೈಬ್ರೇಟ್ ಆಗುತ್ತೆ. ಆ ದಳ ವೈಬ್ರೇಟ್ ಆದಾಗ ಹೂವು ನಿಜವಾಗ್ಲೂ ಅರಳಿಬಿಟ್ಟು ಗಾಳಿಗೆ ತೂಗಾಡ್ತಾ ಇದ್ದಾಗ ಯಾವ ರೀತಿ ಜೀವಂತವಾಗಿ ಕಾಣಿಸುತ್ತೆ ನಮಗೆ, ಆರ್ಟಿಫಿಷಿಯಲ್ ಹೂವು ನ್ಯಾಚುರಲ್ ಹೂವು ಡಿಫರೆನ್ಸ್ ಕಾಣುತ್ತಲ್ಲ, ಆ ರೀತಿ ಆ ಒಳಗಡೆ ಇರೋ ತರಂಗಗಳು ಎದ್ದಾಗ ಅದು ಅಲ್ಲಾಡುತ್ತೆ. ಅಂದರೆ ನಮಗೆ ಮೂಮೆಂಟ್ ಕಾಣುತ್ತೆ ಆ ಪೆಟಲ್ಸ್ ಮೇಲೆಲ್ಲ. ಆ ಒಂದು ಇಮ್ಯಾಜಿನೇಷನ್ ಬರಲಿ ಅಂತ ಚಕ್ರ ಹೇಳಿರೋದು. ಅಂದರೆ ಅದೇ ಜಾಗದಲ್ಲಿ ಯಾಕಿದೆ ಚಕ್ರ ಅಂದರೆ, ಇದೊಂದು ಜಂಕ್ಷನ್ ಪಾಯಿಂಟ್, ಎನರ್ಜಿ ಪಾಯಿಂಟ್ಸ್ ಇವೆಲ್ಲ. ಇಲ್ಲಿ ಎಲ್ಲ ನಮ್ಮ ದೇಹದಲ್ಲಿ ಎಲ್ಲ ಈ ರೋಡ್ಸ್ ಎಲ್ಲ ಬಂದು ಒಂದು ಕಡೆ ಸೇರೋ ಹಾಗೆ ಸಣ್ಣ 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 ನಾಡಿಗಳೆಲ್ಲ ಬಂದು ಒಂದು ಕಡೆ ಸೇರಿಕೊಳ್ಳುತ್ತೆ. ಅದು ಆಟೋಮ್ಯಾಟಿಕ್ಕಾಗಿ ಸೇರಿದೆ, ಅಲ್ಲಿಂದ ಎಲ್ಲ ಕಡೆನೂ ಹೋಗುತ್ತೆ, ಅಲ್ಲಿಗೆಲ್ಲ ಬರುತ್ತೆ.
ಈ ಡೈವರ್ಜೆಂಟ್ ಆ್ಯಂಡ್ ಕನ್ವರ್ಜೆಂಟ್ ಕೇಳಿದರೆ ಆ ಥರ ಒಂದು ಪಾಯಿಂಟಿಗೆ ಬಂದು ಸೇರುತ್ತೆ. ಅದು ಆ ಜಾಗದಲ್ಲಿರುವ ಆರ್ಗನ್ಸ್ನ, ಆ ಜಾಗದಲ್ಲಿರೋದನ್ನು, ಈ ಬಾಡಿ ಫಂಕ್ಷನ್ನ, ಬಯೋಲಾಜಿಕಲ್ ಫಿಸಿಯಾಲಜಿಕಲ್ ಫಂಕ್ಷನ್ನ ಅದಷ್ಟು ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಎನರ್ಜಿ. ಹೀಗೆ 72,000 ನಾಡಿಗಳು ಕೂಡ ಡಿಸ್ಟ್ರಿಬ್ಯೂಟ್ ಆಗಿದೆ, ಕಂಪ್ಲೀಟ್ ನೆಟ್ವರ್ಕ್ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ. ಈಗ ಈ ಥರ ಎಲ್ಲರಿಗೂ ಇದೆ. ಆದರೆ ಈ ನಾಡಿಗಳ ಒಂದು ರಚನೆ ಏನಿದೆ ಇದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾದ ಶರೀರ, ಸೂಕ್ಷ್ಮತರ ಅಂತಾರಲ್ಲ ಹಾಗೆ ಅತಿ ಸೂಕ್ಷ್ಮ, ವೆರಿ ಸಟಲ್ ಆ್ಯಂಡ್ ಸಟ್ಲರ್ ಲೆವೆಲ್ ಇದು. ಅದರಿಂದ ಅದನ್ನು ನಾವು ಮೊದಲು ಇಮ್ಯಾಜಿನ್ ಮಾಡಿಕೊಂಡೇ ಅದನ್ನು ಪ್ರಾರಂಭಿಸಬೇಕಾಗತ್ತೆ. ಭಾವಿಸ್ಕೊಂಡು ಈ ಥರ ಇದೆ ಅಂತ ಭಾವಿಸಿ ಫೀಲ್ ಮಾಡಿ ನಂಬಿ ವಿತ್ ಆಲ್ ಟ್ರಸ್ಟ್, ಇಫ್ ಯು ಟಚ್ ಇಟ್ ಯು ಕ್ಯಾನ್ ಫೀಲ್ ಇಟ್. ಆ ಬಾಡಿ ಭಾಳ ಸೆನ್ಸಿಟಿವ್ ಬಾಡಿ, ಅದು ಆ ಫೀಲಿಂಗ್ನಲ್ಲೇ ಸಿಗೋದು. ಅದರಿಂದ ನೀವೇನು ಮಾಡ್ತೀರಾ, ಆ ಚಕ್ರಗಳು ಎಲ್ಲ ಮೂಲಾಧಾರ ಅಂದರೆ ಯಾವುದೋ ಒಂದು ಪಾಯಿಂಟಲ್ಲಿ ಗುದದ್ವಾರದ ಮೇಲ್ಭಾಗದಲ್ಲಿ, ಜನನೇಂದ್ರಿಯದ ಭಾಗದಲ್ಲಿ ಒಂದು ಸಣ್ಣ ಪಾಯಿಂಟ್ ಇದೆ. ಆ ಪಾಯಿಂಟ್ನ ಫೋಕಸ್ ಮಾಡೋದೆಂದರೆ ನಮ್ಮ ಇಡೀ ಮೈಂಡ್ ಕನ್ಸಾಲಿಡೇಟ್ ಮಾಡಿ ಆ ಪಾಯಿಂಟಲ್ಲಿ ಇಟ್ಟಾಗ, ವಿತ್ ಆಲ್ ಅವೇರ್ನೆಸ್ ಅಲ್ಲಿ ಇಟ್ಟಾಗ ಆ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ಆಮೇಲೆ ಮೈಂಡ್ದು ಅವಶ್ಯಕತೆ ಬೀಳಲ್ಲ, ಮೈಂಡನ್ನು ಹಾಗೆಯೇ ಬಿಟ್ಬಿಡ್ತೀವಿ. ವಿತ್ ಆಲ್ ಅವೇರ್ನೆಸ್ ವೆನ್ ಯು ಫೀಲ್ ದಟ್ ಚಕ್ರ ವೈಬ್ರೇಟಿಂಗ್, ಆವಾಗ ನಮಗೆ ಆ ಜಾಗದಲ್ಲೆಲ್ಲ ಈ ಬಟಕ್ಸು, ತೊಡೆ, ಕಾಲು ಈ ಭಾಗದಲ್ಲೆಲ್ಲ ಒಂದು ರೀತಿ ವಿಶೇಷವಾದ ಸೆನ್ಸೇಷನ್ ಬರುತ್ತೆ. ಒಂದೊಂದು ಚಕ್ರದಲ್ಲೂ ಒಂದೊಂದು ಭಾಗದಲ್ಲಿ ಸೆನ್ಸೇಷನ್ ಬರೋದ್ರಿಂದ ಅದು ಆಯಾ ಜಾಗದ ಒಂದು ಪರಿಧಿಯಲ್ಲಿ ಆ ಎನರ್ಜಿ ಕೆಲಸ ಮಾಡುತ್ತೆ. ಹೀಗೆ ಸ್ವಾದಿಷ್ಠಾನ ಅಂದರೆ ಈ ಮಣಿಪುರ ಚಕ್ರಕ್ಕೂ ಮೂಲಾಧಾರಕ್ಕೂ ಮಧ್ಯದಲ್ಲಿದೆ ಮಣಿಪುರ ಚಕ್ರ. ಮೊದಲು ಏನು ಮಾಡ್ತೀವಿ, ಮೇನ್ ಸೆಂಟರ್ಸ್ನ ನೋಡ್ಕೊಳ್ತೀವಿ. 72,000 ನಾಡಿಗಳನ್ನು ಕಂಟ್ರೋಲ್ ಮಾಡೋದು ಈ 3 ನಾಡಿಗಳು, ಇಡ, ಪಿಂಗಳ, ಸುಷುಮ್ನ, ಮೇನ್ ನಾಡಿ. ಆ ಮೇನ್ ನಾಡಿಗಳು ಸಂಪೂರ್ಣವಾಗಿ ಯಾವ ಥರ ಸ್ಟ್ರಕ್ಚರ್ ಆಗಿದೆ ಅಂದರೆ ಆ ನಾಡಿಗಳನ್ನು ಸಮತೋಲನದಲ್ಲಿ ಇಡೋದಕ್ಕೆ ಈ ಚಕ್ರಗಳು ಸಹಾಯ ಮಾಡುತ್ತೆ. ಆ್ಯಕ್ಚುಲಿ ಮಧ್ಯದಲ್ಲಿರುವ ನಾಡಿ ಒಂಥರ ಸೂತ್ರ ಇದ್ದಂಗೆ, ಚಕ್ರಗಳೆಲ್ಲ ಪೋಣಿಸಿದ ಒಂದು ಹೂವಿದ್ದ ಹಾಗೆ, ಒಂದು ಹಾರ ಇದ್ದಾಗೆ, ಒಂದು ಉದ್ದದಲ್ಲಿ ಒಂದು ದಾರದಲ್ಲಿ ಪೋಣಿಸಿದ ಹಾಗೆ ಚಕ್ರಗಳನ್ನೆಲ್ಲ. ಇದೆಲ್ಲ ಕಲ್ಪನೆ, ಆದರೆ ಒಳಗಡೆ ಹೋಗ್ತಾ ಹೋಗ್ತಾ ಫೀಲ್ ಮಾಡ್ತಾ ಅದೇ ಥರ ನಿಮಗೆ ಅನುಭವಕ್ಕೆ ಬರುತ್ತೆ. ಯಾಕೆಂದರೆ ನಮ್ಮ ಸ್ಪೈನಲ್ ಕಾಲಮ್ನಲ್ಲಿ ಅದು ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ಎಲ್ಲರೂ ಕೂಡ ಚಕ್ರ ಅಂದರೆ ಬಲಗಡೆ ನೋಡ್ತೀರಾ, ಆದರೆ ಎಡಗಡೆ ಅಂದರೆ ನಿಮ್ಮ ಹಿಪ್ಪಾಗದಲ್ಲಿ ಚಕ್ರಗಳು ಫೀಲ್ ಆಗೋದು ಭಾಳ ಸೆನ್ಸಿಟಿವ್ ಆಗಿ ಗೊತ್ತಾಗುತ್ತೆ. ಬ್ಯಾಕ್ ಬೋನಲ್ಲಿ ಮಧ್ಯದ ಸ್ಪೈನಲ್ ಕಾರ್ಡಲ್ಲಿ ಆ ಚಕ್ರಗಳು ಆ್ಯಕ್ಟಿವೇಟ್ ಆಗೋದು ನಿಮಗೆ ಗೊತ್ತಾಗುತ್ತೆ. ಸ್ಪೈನ್ ಬಿಕಮ್ಸ್ ವೈಬ್ರೆಂಟ್. ಆಮೇಲೆ ಒಳಗಡೆ ಇಲ್ಯೂಮಿನೇಷನ್ ಕಾಣುತ್ತೆ ಸ್ಪೈನಲ್ಲಿ ಅದು ಒಂಥರ ಸೆನ್ಸೇಷನ್ಸ್ ಗೊತ್ತಾಗುತ್ತೆ, ಎನರ್ಜಿ ಮೂವ್ ಆಗೋ ವೈಬ್ರೇಷನ್ಸ್ ಗೊತ್ತಾಗುತ್ತೆ. ಎಲ್ಲ ಆ ಮೂಲಾಧಾರದ ಆ ಬೇಸ್ ಆಫ್ ದಿ ಸ್ಪೈನಿಂದ ಇಲ್ಲಿ ಈ ರಂಧ್ರದ ಮತ್ತು ಬ್ರಹ್ಮರಂಧ್ರದ ತನಕ ಒಳಗಡೆ ನಿಮಗೆ ವೈಬ್ರೇಷನ್ ಗೊತ್ತಾಗುತ್ತೆ. ಅದರಿಂದ ಆ ಚಕ್ರಗಳು ಅಂದರೆ ಎನರ್ಜಿ ಪಾಯಿಂಟ್ಸ್ ಅಂತ ತಿಳ್ಕೊಬೇಕು. ಆದರೆ ಇದೆಲ್ಲ ಡಿಪೆಂಡ್ ಆಗೋದೇನು ಅಂದರೆ ನಿನ್ನ ಕ್ವಾಲಿಟಿ ಏನು, ನಿನ್ನ ಬಾಡಿ ಕ್ವಾಲಿಟಿ ಅಂದರೆ ಪಂಚಭೂತಗಳು ನಿನ್ನಲ್ಲಿ ಯಾವ ಕಾಂಬಿನೇಷನ್ನಲ್ಲಿ, ನವಧಾತುಗಳು ಯಾವ ಕಾಂಬಿನೇಷನ್ನಲ್ಲಿ, ಪಂಚ ಇಂದ್ರಿಯಗಳು ಯಾವ ರೀತಿ ಎಷ್ಟು ಕೋಆರ್ಡಿನೇಷನ್ನಲ್ಲಿ ಕೆಲಸ ಮಾಡ್ತಾ ಇದೆ. ಒಬ್ಬೊಬ್ಬರಿಗೂ ಒಂದೊಂದು ಇದೆ, ಮೆಷರ್ಮೆಂಟ್ ಇದೆ, ಒಬ್ಬೊಬ್ಬರ ಲೆವೆಲ್ ಒಂದೊಂದು ಥರ ಇದೆ, ಯಾರೂ ಸಮವಾಗಿಲ್ಲ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಚಕ್ರ ಮೆಡಿಟೇಷನ್. ತುಂಬ ತಮಸ್ಸಿದ್ದವರಿಗೆ ಅವರು ನಿಧಾನವಾಗಿ ಮೂಲಾಧಾರದಿಂದ ಮಣಿಪುರಕ್ಕೆ ಬರೋಕ್ಕೆ ಇಟ್ ಟೇಕ್ಸ್ ಟೈಮ್. ಯಾಕೆಂದರೆ ಎನರ್ಜಿ ಮಲಗಿದೆ, ಸುಪ್ತವಾಗಿದೆ. ಅದನ್ನು ಜಾಗೃತಿ ಮಾಡಬೇಕಾದ್ರೇ ಎಷ್ಟೊಂದು ನಾವು ಪ್ರಾಣಾಯಾಮ ಮಾಡೋದ್ರಿಂದ, ಮತ್ತು ಬೆಳಗ್ಗೆಯಿಂದ ವಾಕಿಂಗ್ ಮಾಡೋದು, ಒಳ್ಳೆ ಆಹಾರ ತಗೊಳ್ಳೋದು, ಸಾತ್ವಿಕ ಆಹಾರ ತಗೊಳ್ಳೋದು, ಈ ಥರದ್ದೆಲ್ಲ ನಮ್ಮ ಆಲೋಚನೆಗಳು ಎಲ್ಲ ಡಿಪೆಂಡ್ ಆಗಿದೆ. ಆವಾಗ ನಾವು ಮಣಿಪುರ ಮತ್ತು ಸ್ವಾದಿಷ್ಠಾನ, ಮೂಲಾಧಾರ ಈ 3ರಲ್ಲಿ ವರ್ಕ್ ಮಾಡ್ತೀವಿ. ನೀವು ನಿಮ್ಮ ಫಿಸಿಕಲ್ ಕೆಲಸ ಏನು, ಕೆಲಸಗಳು ಏನು, ನಿಮ್ಮ ಮೆಂಟಲ್ ವರ್ಕ್ ಏನು, ಅದೆಲ್ಲ ನಿಮ್ಮ ಏನು ಕೆಲಸ ಮಾಡ್ತೀರಾ, ನಿಮ್ಮ ಡೈಲಿ ಆ್ಯಕ್ಟಿವಿಟಿ ಏನು, ಇದೆಲ್ಲ ಗುರು ಒಂದು ಸತಿ ಗಮನಿಸಿ ನೋಡಿಕೊಂಡು ನಿಮಗೆ ಈ ಮಂತ್ರವನ್ನು ತಗೊಳ್ಳಿ, ಈ ಚಕ್ರದಿಂದ ಧ್ಯಾನ ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ. ಯಾಕೆಂದರೆ ನಿಮ್ಮಲ್ಲಿ ತುಂಬ ತಮಸ್ಸಿದ್ದರೆ ನೀವು ಸೀದಾ ಮೇಲಿನ ಚಕ್ರಗಳಿಗೆಲ್ಲ ಹೋದರೆ ಎನರ್ಜಿ ಮೇಲೆ ನಿಮ್ಗೆ ಎತ್ತಕ್ಕಾಗಲ್ಲ, ಅದು ಎನರ್ಜಿ ಬ್ಲಾಕ್ ಆಗುತ್ತೆ. ಆಮೇಲೆ ನಿಮಗೆ ಅದು ರೀಚ್ ಆಗೋಕ್ಕಾಗಲ್ಲ, ನೀವು ಪ್ರೋಗ್ರೆಸ್ಸೇ ಆಗಲ್ಲ. ಎಲ್ಲ ಚಕ್ರನೂ ಎಲ್ಲರಿಗೂ ಅದು ಸೂಟ್ ಆಗಲ್ಲ. ಪ್ರಾರಂಭದಲ್ಲಿ ಮಾತ್ರ
ತಮೋ ಗುಣ ಇದ್ದವರು ಮಣಿಪುರಿ ಚಕ್ರದಲ್ಲಿ ಧ್ಯಾನ ಮಾಡ್ತೀರಾ. ಡೇ ಟು ಡೇ ಆ್ಯಕ್ಟಿವಿಟಿನಲ್ಲೂ ಎಷ್ಟೋ ಜನ ಸಾಧಕರು ಎಷ್ಟು ಸಾಧನೆ ಮಾಡಿದ್ರು, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಅವರು ದಿನನಿತ್ಯದ ಬಾಡಿ ಲೆವೆಲ್ ನೋಡ್ಕೋತಾರೆ. ತುಂಬ ಸೋಂಬೇರಿ ಅನಿಸಿದ್ರೆ ಇವತ್ತು ನನ್ನ ಮೆಡಿಟೇಷನ್ ಇಲ್ಲಿಂದ ಶುರು ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲೇ ಎನರ್ಜಿ ಬ್ಲಾಕ್ ಆಗಿದೆ, ಅಂದರೆ ಮಲಗಿದೆ, ನಾನು ಇದನ್ನು ಜಾಗೃತ ಮಾಡಬೇಕು ಅಂತ ಸ್ಟಡಿ ಮಾಡಬೇಕು ಬಾಡಿನ. ಕೆಲವರಿಗೆ ತುಂಬ ಕೋಪ, ತಾಪ, ರಜಸ್ಸು ಜಾಸ್ತಿ ಇದ್ದವರು ಹೃದಯದಿಂದ ಚಕ್ರನ ಇಲ್ಲಿ ಎಮೋಷನ್ಸ್ ಜಾಸ್ತಿ ಇರೋದು ಇಲ್ಲಿಂದ ಶುರು ಮಾಡ್ತಾರೆ. ಕೆಲವರಿಗೆ ಬಾಡಿನೂ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ, ದಿನಾಗ್ಲೂ 3 ಹೊತ್ತು ಧ್ಯಾನ ಮಾಡ್ತಿರ್ತಾರೆ, ಸತ್ವ ಪ್ರಧಾನವಾಗಿರುತ್ತೆ, ಅವ್ರ ಚಿಂತನೆಗಳು ಭಾಳ ಶಾಂತವಾಗಿರುತ್ತೆ. ಅವರು ಆಜ್ಞಾ ಚಕ್ರದಲ್ಲಿ ಸ್ಟ್ರೈಟಾಗಿ ಶುರು ಮಾಡ್ಬೋದು. ಅದಕ್ಕೆ ಒಂದಾದ ಮೇಲೆ ಒಂದು ಹೋಗಬೇಕು ಅಂತಲೂ ಇಲ್ಲ, ಹಾಗೆ ಅಂತ ಇಷ್ಟ ಬಂದಿದ್ದ ಚಕ್ರದಲ್ಲಿ ಧ್ಯಾನ ಮಾಡಬೇಕು ಅಂತಲೂ ಇಲ್ಲ. ನಮ್ಮ ಪಂಚಭೂತಗಳಲ್ಲಿ ವಾಟರ್ ಪ್ರಿನ್ಸಿಪಲ್, ಏರ್ ಪ್ರಿನ್ಸಿಪಲ್, ಸ್ಕೈ ಅಂದರೆ ಸ್ಪೇಸ್ ಮತ್ತು ಅರ್ತ್, ಫೈರ್ ಇದೆಲ್ಲ ಇದೆಯಲ್ಲ, ಇಲ್ಲೂ ಕೂಡ ನಮಗೆ ಒಂದೊಂದು ಸತಿ ಫೈರ್ ಜಾಸ್ತಿ ಇರುತ್ತೆ ಅಥವಾ ವಾಟರ್ ಪ್ರಿನ್ಸಿಪಲ್ ನಮಗೆ ವರ್ಕ್ ಆಗಬೇಕಾಗಿರುತ್ತೆ, ಅದು ಸರಿ ಇರಲ್ಲ, ಬ್ಯಾಲೆನ್ಸ್ ಇರಲ್ಲ ಪಂಚಭೂತಗಳನ್ನು. ಅದನ್ನು ನೋಡ್ಕೊಂಡು ನಾವು ಚಕ್ರನ ಡಿಸೈಡ್ ಮಾಡೋದುಂಟು. ಅದಕ್ಕೆಲ್ಲ ಕೆಲವು ಮಂತ್ರಗಳು, ಸ್ಪೆಸಿಫಿಕ್ ಮಂತ್ರಗಳಿದೆ. ಅದನ್ನು ನಿಮಗೆ ಫಸ್ಟ್ ಕೊಟ್ಟು ಬೇಸಿಕ್ಕಾಗಿ 5 ಪಂಚಭೂತಗಳಲ್ಲಿ, ಪಂಚ ಇಂದ್ರಿಯಗಳಲ್ಲಿ ಒಂದು ಕೋಆರ್ಡಿನೇಷನ್ ಬರೋ ಹಾಗೆ ಬೇಸಿಕ್ ಮೆಡಿಟೇಷನ್ ಮಾಡಿಸಿ ಆಮೇಲೆ ಚಕ್ರ ಮೆಡಿಟೇಷನ್ ಮಾಡಿಸೋದು. ಸುಮ್ಮನೆ ಡೈರೆಕ್ಟಾಗಿ ಚಕ್ರ ಮೆಡಿಟೇಷನ್ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಮಾಡಿದಾಗ ಒಂದಿನ ಥರ ಆಕ್ಸಿಡೆಂಟಲಿ ಅಂತಾರಲ್ಲ, ಹಾಗೆ ಯಾವಾಗಲಾದ್ರೂ ಒಂದಿನ ದಡ್ಡಂತ ನೀವು ಶುರು ಮಾಡಿದ್ರೆ ನೀವು ಆ ಮೂಡಲ್ಲಿದ್ದಾಗ ರೈಸ್ ಆಗಿಬಿಡ್ಬೋದು ಎನರ್ಜಿ. ಆದರೆ ದಟ್ ಈಸ್ ದಿ ಫಸ್ಟ್ ಆ್ಯಂಡ್ ದಟ್ಸ್ ದ ಲಾಸ್ಟ್ ಡೇ. ಆಮೇಲೆ ನಿಮ್ಗೆ ಆಗೋದೇ ಇಲ್ಲ. ಏನು ಮಾಡಿದ್ರು ನಂಗೆ ಅವತ್ತಾಗಿದ್ದ ಥರ ಆಗಲಿಲ್ಲ, ನಂಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಪುನಃ ಬೇಕು ಅಂತ ನೀವು ಒದ್ದಾಡ್ತಾ ಇರಬೇಕೇ ಹೊರತು ನೀವು ಅದು ಹೆಂಗೋ ಆಗಿರುತ್ತೆ. ಒಂದೊಂದು ಸೆಕೆಂಡು ಒಂದೊಂದು ಸತಿ ರೈಸ್ ಆಗಿಬಿಡುತ್ತೆ. ಮೇ ಬಿ ನಿಮ್ಮ ಹೊರಗಿರೋ ವಾತಾವರಣದಲ್ಲೋ, ಸತ್ಸಂಗದಲ್ಲೋ, ಪೂಜೆನಲ್ಲೋ, ಧ್ಯಾನದಲ್ಲೋ, ಯೋಗದಲ್ಲೋ ಅಥವಾ ಸಮಥಿಂಗ್ ಯಾವುದೋ ಒಂದು ಶಾರ್ಟ್ಕಟ್ ಹಿಡಿದಿರ್ತೀರ, ಮೇಲೆ ಕೊಟ್ಟೋಗುತ್ತೆ. ಆದಮೇಲೆ ಚೆನ್ನಾಗಿರುತ್ತೆ, ಆಮೇಲೆ ಏನಿಲ್ಲ. ಅದು ಒಂದು ರೀತಿ ನಂಗೆ ಆ ಥರ ಆಗ್ತಾಯಿಲ್ಲ ಅಂತ ಮತ್ತೆ ನೀವು ಎನರ್ಜಿ ಯಾವಾಗಲೂ ಡೌನೇ ಇರುತ್ತೆ. ಹಾಗಾದರೆ ಹಾಗಾಗಬೇಕು ಅಂತ ನೀವು ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತೀರಾ, ಮೆಡಿಟೇಷನ್ನ ಇನ್ನೂ ಹಾಳು ಮಾಡ್ಕೊಳ್ತೀರ. ಅದರಿಂದ ಒಂದು ಚಕ್ರ ಆದಮೇಲೆ ಇನ್ನೊಂದು ಚಕ್ರಕ್ಕೆ ಹೋಗಬೇಕು ಅಂತಿಲ್ಲ. ಕಲಿಯುವಾಗ ನಮಗೆ ಗೊತ್ತಿರಬೇಕು, ಜಡದಿಂದ ಅಂದರೆ ಅರ್ಥಿಂದ ವಾಟರಿಂದ ನಿಮಗೆ ಫೈರ್, ಇದು 3 ಕೂಡ ಕಣ್ಣಿಗೆ ಕಾಣೋದು. ಇದಾದಮೇಲೆ ವಾಯು ಇನ್ನೂ ಸೂಕ್ಷ್ಮ, ಆಕಾಶ ಇನ್ನೂ ಸೂಕ್ಷ್ಮ, ಅದಾದಮೇಲೆ ಮನಸ್ಸು ಅನ್ನೋದು ಇನ್ನೂ ಸೂಕ್ಷ್ಮ, ಬುದ್ಧಿ ಇನ್ನೂ ಸೂಕ್ಷ್ಮ, ಅದಕ್ಕಿಂತ ಅತೀತವಾದ ಒಂದು ಪ್ರಜ್ಞೆ ಇನ್ನೂ ಸೂಕ್ಷ್ಮ. ಇದೆಲ್ಲ ತಿಳ್ಕೊಂಡಾಗ ನಮಗೆ ಲೆವೆಲ್ ವೈಸ್ ನಮ್ಗೆ ಅರ್ಥ ಆಗುತ್ತೆ.